ಯೂನಿಯನ್ ಲೀಡರು ಮಂಜುನಾಥನ್ ಜೊತೆ ಬಿಸಿ ಬಿಸಿಯಾಗಿ ಚರ್ಚೆ ಮಾಡಿದಾನೆ. ಹಾಗೇನಾದ್ರೂ ಮಂಜುನಾಥ ಮಿಷನರಿ ತರಿಸೋ ನಿಜವಾದ್ರೆ ಕಂಪ್ನಿ ನಡೆಯೋಕೆ ಬಿಡೋಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ನಮಗ್ ಸಿಕ್ಕ ಇನ್ನೊಂದು ಬಂಗಾರದಂತ ಅವಕಾಶ ಏನು ಗೊತ್ತಾ? ನಿನ್ನ ಗಂಡ ಅಂದ್ರೆ ನಮ್ಸು ಯೂನಿಯನ್ ಲೀಡರ್ಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಮಿಷನರಿ ತರಿಸ್ತೀನಿ ಅಂತ ರೇಗಾಡಿದಾನೆ. ಅಂದ್ರೆ ಎರಡೂ ಕಡೆಯಿಂದ ಬೆಂಕಿ ಹತ್ಕೊಂಡು ಇದೆ. ಇನ್ನು ಬೆಂಕಿ ಹಾರದೆ ಇರೋ ಹಾಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಕು. ಅದಕ್ಕೋಸ್ಕರನೇ ನಿನ್ನ ಬೇಗ ಬಾ ಅಂತ ಕರೆದಿದ್ದೆ. ಅಟ್ಲೀಸ್ಟ್ ನಾವ್ ಇಟ್ಟು ಗುರಿ ಒಂದ್ರಲ್ಲಾದ್ರೂ ಗುರಿ ತಲುಪೋ ಹಂತದಲ್ಲಿದೆ. ಒಂದ್ ಕೆಲಸ ಮಾಡ್ತೀನಿ, ನಾನು ಮಂಜು ಕಡೆಯಿಂದ ತುಪ್ಪ ಸುರಿಯೋ ಕೆಲ್ಸ್ತೀನಿ, ನೀನು ಯೂನಿಯನ್ ಕಡೆಯಿಂದ ತುಪ್ಪ ಸುರಿ. ಕಾಂತಿ, ಕಾಂತಿ, ಅಮ್ಮ ಗಾಬರಿ ಆಗಿದ್ದೀರಿ? ಈಗೇನಿಲ್ಲಮ್ಮ, ಮಂಜುನಾಥ ಬಾಬು ಎಲ್ಲ ಆಫೀಸಿಂದ ಬರೋ ಹೊತ್ತಾಯ್ತಲ್ಲ, ಬೇಗ ಅಡಿಗೆ ಮಾಡ್ಬೇಡ ಅಂತ. ಬಾ ಕಾಂತಿ, ಯಾವ್ದಾದ್ರೂ ಸ್ವಂತ ಬುದ್ಧಿ ಬೇಡವಾ? ಯಾವನೋ ಹುಚ್ಚ ಏನೋ ಹೇಳ್ದ ಅಂತ. ಇಲ್ಲ ರೀ, ಅವ್ರು ಹುಚ್ಚ ಅಲ್ಲ, ಅವ್ರು ಹುಚ್ಚ ಅಲ್ಲ. ಕಾಂತಿ ಪ್ಲೀಸ್, ಮೊದಲೇ ಆಫೀಸ್ ಗಲಾಟೆಯಲ್ಲಿ ತಲೆ ಕೆಟ್ಟೋಗಿದೆ. ನೀನ್ ಇನ್ನೊಂದು ವಿಷಯ ಹೇಳಿ ಟೆನ್ಷನ್ ಕೊಡ್ಬೇಡ. ಆದ್ರೆ ಅವ್ನು ಹೇಳ್ದಂಗೆ ಆಗ್ತಿದೆ ರೀ. ಕಾಂತಿ ಅವರೇ, ಒಂದು ಕಂಪ್ನಿ ನಡಿಬೇಕು ಅಂದ್ರೆ ಇದೆಲ್ಲ ಕಾಮನ್. ಗಂಡ ಜಗಳ ಇಲ್ಲದೆ ಯಾವ್ದಾದ್ರು ಸಂಸಾರ ನಡೆಯತ್ತಾ? ಹಾಗೇನೆ ಮಂಜೂರೇ, ನೀವು ತಲೆಗೆಡ್ಸ್ಕೊಬೇಡಿ, ಇಲ್ಲ ಸರಿ ಹೋಗಿ. ಏನಾಯ್ತಮ್ಮ? ಯಾಕೋ ಆ ಮಹಾತ್ಮ ಹೇಳಿದ ಮಾತುಗಳು ತುಂಬಾ ಕಾಡ್ತಿದೆ ಅಮ್ಮ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯ. ಏನು ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೋಗಿ ಹೋಗಿ ಎಷ್ಟು ಸಂಗೀತ, ಗಣೇಶನ್ ಮನೆಗೆ ಹೋಗೋಣ. ಇವಾಗ್ಲಾ? ಏನ್ರಿ ನೀವು ಈಗ ಬಂದ್ ಹೇಳ್ತಾ ಇದ್ದೀರಾ? ನಾನು ಆಫೀಸ್ಗೆ ಹೋಗ್ಬೇಕು, ರಜೆ ಸಹ ತಗೊಂಡಿಲ್ಲ. ಅಷ್ಟೇ ತಾನೇ, ಬಾಸ್ ಮನೇಲಿರುವಾಗ ನೀನ್ ಯಾಕೆ ರಜೆ ತಲೆ ಕೆಡ್ಸ್ಕೊತೀಯಾ? ನಾನೇ ಮಂಜೂರ್ ಹತ್ರ ಮಾತಾಡ್ತೀನಿ, ಸರಿನಾ? ಇವತ್ತು ನನ್ನ ಹೆಂಡತಿಗೆ ಅರ್ಧ ದಿನ ರಜೆ ಕೊಡಕ್ಕಾಗತ್ತಾ? ಯಾಕೆ? ನನ್ನ ಫ್ರೆಂಡ್ ಮನೆ ತಿಂಡಿಗೆ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ, ಅದಕ್ಕೆ. ಓಹೋ, ಇಲ್ಲ, ಅರ್ಧ ದಿನ ರಜಾ ಕೊಡೋದಕ್ಕಾಗಲ್ಲ. ಬೇಕಿದ್ರೆ ಪೂರ್ತಿ ದಿನಾನೇ ರಜಾ ತಗೊಳ್ಳಿ. ಸಾಕಾ? ಥ್ಯಾಂಕ್ ಯು ಸೋ ವೆರಿ ಮಚ್. ಕಾಂತಿ ರೀ, ಅದೇನೋ ಅಕೌಂಟ್ಸ್ ಅಂತ ಹೇಳ್ತಿದ್ರಲ್ಲ, ಅದನ್ನ ನೀವು ಐಶ್ವರ್ಯ ಚೆಕ್ ಮಾಡಕ್ಕಾಗಲ್ವಾ? ಸಂಗೀತ ಬಾಬು ಜೊತೆ ಹೊರಗೆ ಹೋಗಿ ಬರ್ಲಿ. ಅಲ್ಲಂತಿ, ನಾನು ಐಶ್ವರ್ಯ ಈ ಆಫೀಸ್ಗೆ ಹೊಸಬ್ರು. ಆ ಡೀಟೇಲ್ಸ್ ಎಲ್ಲ ಗೊತ್ತಿರೋದು ಸಂಗೀತ ಒಬ್ಬಳಿಗೆ, ಅದಕ್ಕೆ ಹೇಳಿದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ತಕ್ಷಣ ತಿಂಡಿ ತಿನ್ಕೊಂಡು ಹೊರಟು ಬಂದ್ಬಿಡ್ತೀವಿ. ಆಮೇಲೆ ನೀವು ಯಾವತ್ತಾದ್ರೂ ಒಂದಿನ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯ್ತು. ಬೇಡ ಬಾಬು ಅವರೇ, ನೀವು ಹೋದ ತಕ್ಷಣ ಅಲ್ಲಿಂದ ಹೊರಟು ಬರೋದು ಸರಿಯಾಗಿರಲ್ಲ. ಅದ್ರ ಬದಲು ಹೀಗೆ ಮಾಡೋಣ, ಸಂಗೀತನ ಈಗ ನನ್ನ ಜೊತೆ ಆಫೀಸಿಗೆ ಕಳಿಸಿ, ಕೆಲಸ ಮುಗಿಸಿ ನಾನು ಬೇಗ ಕಳಿಸ್ಬಿಡ್ತೀನಿ. ಆಮೇಲೆ ಅವ್ರ ಮನೆಗೆ ಊಟಕ್ಕೆ ಹೋದ್ರೆ ಸಂಜೆವರೆಗೂ ಅವ್ರ ಜೊತೆಲೇ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದಲ್ಲ. ಗುಡ್ ಐಡಿಯಾ, ಹಾಗೆ ಮಾಡ್ತೀವಿ. ಏನಿದು ಗುಂಪು? ಏನಿದೆ ಅಸಹ್ಯ? ಯಾರೀ ಕೆಲಸ ಮಾಡಿದ್ದು? ಯಾರು? ಮೊಗಲೇ, ಯಾರೋ ವರ್ಕರ್ಸ್ ಕೆಲಸನ ಇರ್ಬೇಕು, ಕೂಲಿ ನನ್ ಮಕ್ಳು. ಸುಮ್ಮನಿರಿ ಮೇಡಮ್, ನಾವೀ ಕೆಲಸ ಇಲ್ಲ. ನಾನ್ ನಿಮಗ್ ಸಪೋರ್ಟ್ ಮಾಡಿಲ್ಲ ಅಂತ ಕೋಪಕ್ಕೆ ನೀವೇ ಈ ಕೆಲಸ ಮಾಡಿರೋದು. ಸಾಕು ಸುಮ್ಮನೆ ಮೇಡಮ್, ಬೆಂಕಿ ಇಲ್ಲದೆ ಹೊಗೆ ಆಡು. ನಮ್ಮ ತುಂಬಾ ಜನ ಸೀನಿಯರ್ಸ್ ಇದ್ರು, ನಿಮ್ಮನ್ನೇ PA ಮಾಡ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ. ಇದಕ್ಕೇನಾದ್ರೂ ವಿಶೇಷವಾದ ಅರ್ಥ ಇರ್ಬೋದಲ್ಲ?